ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 37. ಮೈತ್ರೇಯ ಉವಾಚ ಋಗ್ಯಜುಸ್ಸಾಮಾಥರ್ವಾಖ್ಯಾನ್ ವೇದಾನ್ ಪೂರ್ವಾದಿಭಿರ್ಮುಖೈಃ ಶಾಸ್ತ್ರಮಿಜ್ಯಾಂ ಸ್ತುತಿಸ್ತೋಮಂ ಪ್ರಾಯಶ್ಚಿತ್ತಂ ವ್ಯಧಾತ್ ಕ್ರಮಾತ್. ಅನುವಾದ: ಮೈತ್ರೇಯರು ಹೇಳಿದರು, ಬ್ರಹ್ಮನ ಮುಂದಿನ ಮುಖದಿಂದ ಆರಂಭಿಸಿ ಕ್ರಮವಾಗಿ ಋಗ್, ಯಜುರ್, ಸಾಮ, ಅಥರ್ವ ಎಂಬ 4 ವೇದಗಳು ವ್ಯಕ್ತವಾದುವು. ಅನಂತರ ಅದಕ್ಕೆ ಮೊದಲು ಉಚ್ಚರಿಸಿದ ವೇದ ಮಂತ್ರಗಳು, ಪುರೋಹಿತರ ಕರ್ಮಕಾಂಡಗಳು, ವೇದ ಪಾಠದ ವಿಚಾರಗಳು, ದಿವ್ಯ ಚಟುವಟಿಕೆಗಳು ಈ ಎಲ್ಲವೂ ಅನುಕ್ರಮವಾಗಿ ಸ್ಥಾಪಿತವಾದುವು. ಶ್ಲೋಕ 38. ಆಯುರ್ವೇದಂ ಧನುರ್ವೇದಂ ಗಾಂಧರ್ವಂ ವೇದಮಾತ್ಮನಃ ಸ್ಥಾಪತ್ಯಂ ಚಾಸೃಜತ್ ವೇದಂ ಕ್ರಮಾತ್ ಪೂರ್ವಾದಿಭಿರ್ಮುಖೈಃ. ಅನುವಾದ: ಆಯುರ್ವೇದ, ಧನುರ್ವೇದ, ಸಂಗೀತ ಕಲೆ, ವಾಸ್ತುಶಿಲ್ಪ ವಿಜ್ಞಾನ ಈ ಎಲ್ಲವನ್ನೂ ಕೂಡ ಅವನು ವೇದಗಳಿಂದ ಸೃಷ್ಟಿಸಿದನು. ಅವೆಲ್ಲವೂ ಅವನ ಮುಂದಿನ ಮುಖದಿಂದ ಆರಂಭಿಸಿ ಅನುಕ್ರಮವಾಗಿ ವ್ಯಕ್ತವಾದುವು. ಶ್ಲೋಕ 39. ಇತಿಹಾಸ ಪುರಾಣಾನಿ ಪಂಚಮಂ ವೇದಮೀಶ್ವರಃ ಸರ್ವೇಭ್ಯ ಏಕವಕ್ತ್ರೇಭ್ಯ ಸಸೃಜೆ ಸರ್ವದರ್ಶನಃ. ಅನುವಾದ: ಅನಂತರ ಅವನು ಪುರಾಣ ಮತ್ತು ಇತಿಹಾಸಗಳ ಪಂಚಮ ವೇದವನ್ನು ಎಲ್ಲ ಮುಖಗಳಿಂದಲೂ ಸೃಷ್ಟಿಸಿದನು. ಏಕೆಂದರೆ ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಎಲ್ಲವನ್ನೂ ಕಾಣಬಲ್ಲವನಾಗಿದ್ದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ವಿದುರರು ಪ್ರಶ್ನೆಯನ್ನ ಕೇಳ್ತಾರೆ. ಏನು? ಬ್ರಹ್ಮ ತನ್ನ ಬಾಯಿಂದ ವ್ಯಕ್ತವಾದಂಥ ವೇದಜ್ಞಾನವನ್ನ ಹೇಗೆ ಮತ್ತೆ ಯಾರ ಸಹಾಯದಿಂದ ಸ್ಥಾಪನೆ ಮಾಡ್ದ, ದಯವಿಟ್ಟು ನನಗೆ ತಿಳಿಸಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾರೆ ವಿದುರರು. ಅದಕ್ಕೆ ಮೈತ್ರೇಯರು ಹೇಳ್ತಾರೆ. ಈಗ ಏನು ಹೇಳ್ತಾರೆ ಅಂತಂದ್ರೆ, ಬ್ರಹ್ಮನ ಮುಂದಿನ ಮುಖದಿಂದ ಪ್ರಾರಂಭವಾಗಿ ಕ್ರಮವಾಗಿ, ಅಂದ್ರೆ ಬ್ರಹ್ಮನಿಗೆ 4 ಮುಖಗಳಿದೆಯಲ್ವಾ, ಮುಂದಿನ ಭಾಗದ ಮುಖದಿಂದ ಋಗ್ವೇದ ಬಂತು, ಅದರ ಪಕ್ಕದ ಯಜುರ್ವೇದ, ಹಿಂದೆಯಿಂದ ಸಾಮ ಮತ್ತೆ ಅಥರ್ವ, ಹೀಗೆ 4 ವೇದಗಳು ಕೂಡ ವ್ಯಕ್ತವಾದವು. ಆಮೇಲೆ ಅದಕ್ಕೆ ಮೊದಲು ಉಚ್ಚರಿಸಿದಂತಹ ಮೊದಲ ವೇದ ಮಂತ್ರಗಳಿದೆಯಲ್ಲ ಅದು, ಮತ್ತೆ ಪುರೋಹಿತರ ಕರ್ಮಕಾಂಡಗಳು, ಈಗ ವೇದ ಮಂತ್ರಗಳು ಉಚ್ಚಾರಣೆ ಆಗ್ಬೇಕಲ್ವಾ, ಅದು ಸೃಷ್ಟಿಯಾಯಿತು. ಆಮೇಲೆ ಪುರೋಹಿತರ ಕರ್ಮಕಾಂಡಗಳು, ಅವ್ರು ಏನೇನೆಲ್ಲ ಕೆಲಸಗಳ ಮಾಡಬೇಕು ಅದು, ಮತ್ತೆ ವೇದ ಪಾಠದ ವಿಚಾರಗಳು, ಆಮೇಲೆ ದಿವ್ಯವಾದಂತಹ ಚಟುವಟಿಕೆಗಳು ಯಾವುದು, ಅದೆಲ್ಲವೂ ಕೂಡ ಅನುಕ್ರಮವಾಗಿ ಸ್ಥಾಪಿತವಾಯಿತು. ಏನೇನು ಮಾಡಬೇಕು ಅನ್ನೋದೆಲ್ಲ ಸ್ಥಾಪನೆ ಮಾಡಿದ್ರು. ಮೊದಲು ಬ್ರಹ್ಮನ ಮುಖದಿಂದ ವೇದಗಳು ಬಂತು, ಅದಾದ್ಮೇಲೆ ಅದಕ್ಕೆ ಅಂತ ಉಚ್ಚಾರಣೆ ಮಾಡೋದಕ್ಕೆ ವೇದ ಮಂತ್ರಗಳು ಬಂತು. ಆಮೇಲೆ ಪುರೋಹಿತರು ಬಂದರು ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ. ಆಮೇಲೆ ವೇದ ಪಾಠದ ವಿಚಾರಗಳು ಬಂತು. ಆಮೇಲೆ ದಿವ್ಯವಾದಂತಹ ಚಟುವಟಿಕೆಗಳು, ಇದೆಲ್ಲ ಒಂದಾದ್ಮೇಲೆ ಅನುಕ್ರಮವಾಗಿ ಸ್ಥಾಪನೆ ಆಯಿತು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆಯುರ್ವೇದ, ಆಮೇಲೆ ಧನುರ್ವೇದ, ಆಮೇಲೆ ಸಂಗೀತ ಕಲೆ, ವಾಸ್ತುಶಿಲ್ಪ ವಿಜ್ಞಾನ ಇದೆಲ್ಲವನ್ನೂ ಕೂಡ ಬ್ರಹ್ಮದೇವ ವೇದಗಳಿಂದಾನೇ ಸೃಷ್ಟಿ ಮಾಡ್ತಾನೆ. ಅವೆಲ್ಲವೂ ಅವನ ಮುಂದಿನ ಮುಖದಿಂದ ಆರಂಭಿಸಿ, ಅಂದ್ರೆ ಮುಂದೆ ಇರುವಂತ ಮುಖದಿಂದ ಅವೆಲ್ಲ ಬಂತು ಅಂತ ಅರ್ಥ. ಈಗ ಆಯುರ್ವೇದ ಬಂದಿದ್ದು ಬ್ರಹ್ಮನ ಮುಂದಿನ ಮುಖದಿಂದ ಅಂತ ಅರ್ಥ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವೇದಗಳು ಪರಿಪೂರ್ಣ ಜ್ಞಾನವನ್ನು ಒಳಗೊಂಡಿವೆ. ಈ ವಿಶಿಷ್ಟ ಲೋಕದಲ್ಲಿರುವ ಮಾನವ ಸಮಾಜಕ್ಕೆ ಮಾತ್ರವಲ್ಲದೆ ಇತರ ಲೋಕಗಳಿಗೂ ಅಗತ್ಯವಾದ ಎಲ್ಲ ವಿಧದ ಜ್ಞಾನವನ್ನೂ ಅವು ಒಳಗೊಂಡಿವೆ. ಸಂಗೀತ ಕಲೆಯಿಂದ ಸೈನಿಕ ಕಲೆಯೂ ಕೂಡ ಸಮಾಜ ವ್ಯವಸ್ಥೆಯನ್ನು ಕಾಪಾಡಲು ಅಗತ್ಯವಾದ ಜ್ಞಾನವೆಂದು ತಿಳಿಯಲಾಗಿದೆ. ಈ ಎಲ್ಲ ಜ್ಞಾನ ಸಮೂಹಗಳನ್ನು ಉಪಪುರಾಣಗಳು ಅಥವಾ ವೇದ ಪೂರಕಗಳು ಎಂದು ಕರೆಯಲಾಗಿದೆ. ವೇದಗಳ ಮುಖ್ಯ ವಿಚಾರ ಆಧ್ಯಾತ್ಮ ಜ್ಞಾನ. ಆದರೆ ಮಾನವ ಜೀವಿ ಆಧ್ಯಾತ್ಮ ಜ್ಞಾನ ಸಾಧನೆಗೆ ಸಹಾಯಕವಾಗುವಂತೆ ಮೇಲೆ ಹೇಳಿದ ಇತರ ವಿಚಾರವು ವೇದಜ್ಞಾನದ ಅವಶ್ಯ ಶಾಖೆಗಳಾಗಿ ರೂಪ ಹೊಂದುತ್ತವೆ.
ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ವೇದಗಳು ಅಂತಂದ್ಬಿಟ್ರೆ ಎಲ್ಲ ಜ್ಞಾನ ಅದರಲ್ಲೇ ಇದೆ. ಈಗ ಈ ಜಗತ್ತಲ್ಲಿ ನಾವು ಏನೇನು ನೋಡ್ತೀವೋ ಎಲ್ಲ ಜ್ಞಾನದ ಮೂಲ ಯಾವುದು ಅಂತಂದರೆ ವೇದಗಳು. ಅಲ್ಲಿಂದಾನೇ ನಮಗೆ ಇದ್ರ ಬಗ್ಗೆ ಗೊತ್ತಾಗಿರುವಂಥದ್ದು. ಈಗ ಈ ಒಂದು ಲೋಕದಲ್ಲಿರುವಂಥ ಮನುಷ್ಯ ಸಮಾಜ ಇದೆಯಲ್ಲ, ಇವ್ರಿಗಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಲೋಕಗಳಲ್ಲಿ ಯಾರ್ಯಾರಿದ್ದಾರೋ, ಯಾವ್ಯಾವ ರೀತಿಯ ಜೀವಿಗಳಿದ್ದಾರೋ ಎಲ್ಲ ರೀತಿಯ ಜ್ಞಾನನೂ ವೇದಗಳಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಸಂಗೀತ ಅಷ್ಟೇ ಅಲ್ಲ, ಆ ಕಲೆ ಇರೋ ಹಾಗೇನೆ ಸೈನಿಕರ ಕಲೆ. ಒಬ್ಬ ಸೈನಿಕ ಆಗಿರಬೇಕು ಅಂದರೆ ಅವ್ನಿಗೇನೇನೆಲ್ಲ ಇರಬೇಕು, ಅವ್ನಿಗೇನು ನಾಲೆಡ್ಜ್ ಇರಬೇಕು, ಯಾವ ರೀತಿ ಅವನು ಹೋರಾಡಬೇಕು, ಎಲ್ಲ ರೀತಿಯ ಒಂದು ವಿದ್ಯೆ ಕೂಡ ಅದರಲ್ಲಿರುತ್ತೆ. ಯಾಕೆ ಅಂತಂದರೆ ಈ ಸಮಾಜದ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದರೆ ಅದಕ್ಕೆ ಅಗತ್ಯವಾಗಿರುವಂಥ ಜ್ಞಾನ, ಅದರಲ್ಲಿ ಸೈನ್ಯದ ಜ್ಞಾನ ಕೂಡ ಬೇಕಾಗುತ್ತಲ್ವಾ. ಈಗ ರಕ್ಷಣೆ ಮಾಡೋರಿಲ್ಲ ಅಂತಂದರೆ ಹೇಗಾಗುತ್ತೆ? ಅದಕ್ಕೋಸ್ಕರನೇ ಸೈನಿಕ ಕಲೆ ಅನ್ನೋದು ಕೂಡ ಒಂದಿದೆ, ಅದು ಕೂಡ ಅಗತ್ಯವಾದ ಜ್ಞಾನ ಅಂತ ಹೇಳಿದ್ದಾರೆ. ಈ ಎಲ್ಲ ಜ್ಞಾನ ಸಮೂಹಗಳನ್ನು ಉಪಪುರಾಣಗಳು ಅಥವಾ ವೇದ ಪೂರಕಗಳು ಅಂತ ಹೇಳಿದ್ದಾರೆ. ವೇದಕ್ಕೆ ಒಂದು ಒತ್ತು ಕೊಡುವಂಥದ್ದು, ಪೂರಕವಾಗಿರುವಂಥದ್ದು ಅಂತ ಅರ್ಥ. ಅಂದರೆ ಏನು? ವೇದಗಳ ಮುಖ್ಯ ವಿಚಾರ ಏನು? ಆಧ್ಯಾತ್ಮ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದರೆ ಮನುಷ್ಯ ಜೀವಿ ಇದಾನಲ್ಲ, ಅವನು ಆಧ್ಯಾತ್ಮ ಜ್ಞಾನ ಸಾಧನೆಗೆ ಸಹಾಯ ಆಗಬೇಕು ಅಂತಂದರೆ ಇವೆಲ್ಲವೂ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೆ ಇವನ್ನ ಅವಶ್ಯಕ ಶಾಖೆಗಳಾಗಿ ಇದೆಲ್ಲ ರೂಪ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೇದ ಜ್ಞಾನದ ಅವಶ್ಯ ಶಾಖೆಗಳಿವೆಲ್ಲನೂ. ಅಂದರೆ ನಾವು ಆಧ್ಯಾತ್ಮಿಕದ ಕಡೆಗೆ ಹೋಗಬೇಕು ಅಂತ ಸಾಧನೆ ಮಾಡಬೇಕಾದ್ರೆ ನಮಗೆ ಇವೆಲ್ಲನೂ ಕೂಡ ಒಂದು ಸಪೋರ್ಟಿವ್ ಆಗಿರತ್ತೆ. ಈಗ ನಮ್ಗೆ ಏನೇನೋ ಕಲಿಬೇಕಾಗಿರುತ್ತೆ. ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ಹೇಗೆ ಬದುಕಬೇಕು, ಯಾವ ರೀತಿ ನಾನು ನಡ್ಕೋಬೇಕು, ಎಲ್ಲನೂ ತಿಳ್ಕೊಂಡಿರ್ಬೇಕಾಗಿರತ್ತಲ್ವಾ. ಈಗ ಯಾರೋ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿರಬೇಕಾಗಿರತ್ತೆ. ನನಗೆ ಎಲ್ಲ ರೀತಿಯ ಜ್ಞಾನ ಅದರಲ್ಲೇ ಇದೆ ಅಂತ. ವೇದಗಳು ಅಂತಂದರೆ ಸಂಪೂರ್ಣ ಜ್ಞಾನ, ಅದು ಯಾವುದಾದ್ರೂ ಆಗ್ಬಿಟ್ಟಿರಲಿ, ವೇದಗಳಲ್ಲಿ ಎಲ್ಲನೂ ಇದೆ. ಅದಕ್ಕೆ ಅದನ್ನು ಭಾಗ ಮಾಡಿ ಅದನ್ನು 4 ಭಾಗಗಳಾಗಿ ವಿಂಗಡಿಸಿದರೆ ಒಂದೊಂದು ವೇದಗಳಲ್ಲೂ ಕೂಡ ಒಂದೊಂದು ವಿಷಯಗಳನ್ನು ಮುಖ್ಯವಾಗಿ ಹೇಳಿದ್ದಾರೆ. ಅದನ್ನು ಮತ್ತೆ ಉಪಭಾಗಗಳಾಗಿ ಮಾಡಿದ್ದಾರೆ. ಅದನ್ನು ಮತ್ತಿನ್ನೂ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಅದನ್ನು ಭಾಗ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಈ ಜಗತ್ತಲ್ಲಿ ನೀವು ಯಾವುದಾದ್ರೂ ಅಣು ಬಗ್ಗೆನಾದರೂ ತಿಳ್ಕೊಬೇಕಾ, ಅದು ವೇದಗಳಲ್ಲಿಂದಾನೇ ಬಂದಿರುವಂಥದ್ದು. ಇಲ್ಲ ಒಂದು ಸಂಸಾರದ ಬಗ್ಗೆ ತಿಳ್ಕೊಬೇಕಾ, ಅದು ವೇದಗಳಲ್ಲಿದೆ. ಒಂದು ಯುದ್ಧಕ್ಕೆ ಬೇಕಾಗಿರುವಂಥದ್ದು ಇದೆಯಾ, ಅದೂ ಅದರಲ್ಲಿದೆ. ಅಥವಾ ಆಧ್ಯಾತ್ಮಿಕವಾಗಿ ನಾನೇನಾದರೂ ತಿಳ್ಕೊಬೇಕಾ, ಅದು ಅದರಲ್ಲಿದೆ. ಈ ಒಂದು ಪ್ರಪಂಚದ ಬಗ್ಗೆ ತಿಳ್ಕೊಬೇಕಾ, ಅದು ಅದರಲ್ಲಿದೆ. ಒಬ್ಬ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾ, ಅದು ಕೂಡ ವೇದಗಳಲ್ಲಿ ಇದೆ. ಇಂಥ ಜ್ಞಾನ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ವಿಚಾರದ ಬಗ್ಗೆನೂ ಅದರಲ್ಲಿದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆಮೇಲೆ ಬ್ರಹ್ಮ ಪುರಾಣ ಮತ್ತು ಇತಿಹಾಸಗಳ ಪಂಚಮ ವೇದವನ್ನು ಎಲ್ಲ ಮುಖಗಳಿಂದ ಸೃಷ್ಟಿ ಮಾಡ್ತಾನೆ. ಈ ಪಂಚಮ ವೇದ ಅನ್ನೋದು ಎಲ್ಲ ಮುಖಗಳಿಂದನೂ ಬರುತ್ತೆ. ಅದರಲ್ಲಿ ಪುರಾಣ ಮತ್ತು ಇತಿಹಾಸಗಳನ್ನೇ ಪಂಚಮ ವೇದ ಅಂತ ಹೇಳಿರೋದು. ಈಗ 4 ವೇದಗಳು ಯಾವುದು ಅಂತ ಗೊತ್ತಲ್ವಾ? ಋಕ್, ಯಜುರ್, ಸಾಮ ಮತ್ತು ಅಥರ್ವ. ಇದಲ್ಲದೆ 5ನೇ ಒಂದು ವೇದ ಇದೆ, ಪಂಚಮ ವೇದ. ಅದು ಯಾವುದು ಅಂತಂದರೆ ಪುರಾಣ ಮತ್ತು ಇತಿಹಾಸಗಳು. ಇದು ಎಲ್ಲ ಮುಖಗಳಿಂದನೂ ಕೂಡ ಸೃಷ್ಟಿ ಮಾಡ್ತಾನೆ. ಯಾಕೆ ಅಂತಂದರೆ ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಎಲ್ಲವನ್ನೂ ಕೂಡ ಅವನು ಕಾಣಬಲ್ಲವನು. ಅಂದರೆ ನೋಡೋದಕ್ಕೆ ಸಾಧ್ಯ, ಅವನಿಗೆ ಎಲ್ಲವನ್ನೂ ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಂದರೆ ಮುಂದೆ ಏನಾಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಸೊ ಪುರಾಣಗಳು ಇತಿಹಾಸಗಳು ಬೇಕಾಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಅವನು ಸೃಷ್ಟಿ ಮಾಡಿದ್ದಾನೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿಶಿಷ್ಟ ದೇಶಗಳ, ರಾಜ್ಯಗಳ ಮತ್ತು ಜಗತ್ತಿನ ಇತಿಹಾಸಗಳಿವೆ. ಆದರೆ ಪುರಾಣಗಳು ಕೇವಲ ಒಂದು ಕಲ್ಪದ್ದಲ್ಲದೆ ಹಲವು ಕಲ್ಪಗಳ ಬ್ರಹ್ಮಾಂಡದ ಇತಿಹಾಸಗಳಾಗಿವೆ. ಬ್ರಹ್ಮನು ಆ ಐತಿಹಾಸಿಕ ಸಂಗತಿಗಳ ಜ್ಞಾನವನ್ನು ಹೊಂದಿದ್ದಾನೆ. ಆದ್ದರಿಂದ ಎಲ್ಲ ಪುರಾಣಗಳೂ ಇತಿಹಾಸಗಳಾಗಿವೆ. ಮೂಲತಃ ಅವು ಬ್ರಹ್ಮನಿಂದ ರಚಿತವಾಗಿರುವುದರಿಂದ ವೇದಗಳ ಭಾಗಗಳಾಗಿವೆ ಮತ್ತು ಅವನ್ನು ಪಂಚಮ ವೇದವೆಂದು ಕರೆಯಲಾಗಿದೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಎಲ್ಲ ವಿಶಿಷ್ಟ ದೇಶಗಳಿರುತ್ತೆ, ರಾಜ್ಯಗಳು ಮತ್ತು ಜಗತ್ತಿನ ಎಲ್ಲ ಯಾವುದ್ಯಾವುದು ವಿಶಿಷ್ಟವಾಗಿದೆಯೋ ಅದರ ಇತಿಹಾಸಗಳನ್ನೇ ಇದೆ ಅಲ್ವಾ. ಆದರೆ ಪುರಾಣ ಈ ಒಂದು ಕಲ್ಪದ್ದಲ್ಲ. ಈಗ ನಾವು ಪುರಾಣಗಳನ್ನು ಓದಬೇಕಾದ್ರೆ ಸತ್ಯಯುಗದಲ್ಲಿ ಏನು ನಡೀತೋ ಅದಿದೆ,
ಯಾವುದೋ ಕಲ್ಪದಲ್ಲಿ ಏನೋ ಒಂದು ನಡೆದಿದ್ದು ಅದು ಕೂಡ ಇರುತ್ತೆ ಅಲ್ವಾ. ಅಂದರೆ ಹಲವು ಕಲ್ಪಗಳ ಬ್ರಹ್ಮಾಂಡದ ಇತಿಹಾಸಗಳು ಇದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮ ಏನು ಅಂತಂದರೆ ಈ ಎಲ್ಲ ಐತಿಹಾಸಿಕ ಸಂಗತಿಗಳ ಜ್ಞಾನವನ್ನು ಹೊಂದಿದ್ದಾನೆ. ಅವನಿಗೆಲ್ಲ ಗೊತ್ತಿದೆ. ಭವಿಷ್ಯ, ಭೂತ, ವರ್ತಮಾನ ಎಲ್ಲದರ ಬಗ್ಗೆ ಕೂಡ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಎಲ್ಲ ಪುರಾಣಗಳನ್ನು ನಾವು ಇತಿಹಾಸ ಅಂತ ಹೇಳೋದು. ಮೂಲತಃ ಎಲ್ಲವೂ ಕೂಡ ಬ್ರಹ್ಮನಿಂದನೇ ರಚನೆ ಆಗಿರುವಂಥದ್ದು, ವೇದಗಳ ಭಾಗಗಳಾಗಿದೆ. ಅದಕ್ಕೋಸ್ಕರನೇ ಈಗ ಬ್ರಹ್ಮನಿಂದ ಬಂದಿರೋದೇ 4 ವೇದಗಳಲ್ವಾ. ಆಮೇಲೆ ಎಲ್ಲವೂ ರಚನೆ ಆಗಿರೋದು ಬ್ರಹ್ಮನಿಂದನೇ. ಅದಕ್ಕೆ ವೇದಗಳ ಭಾಗಗಳಿವೆಲ್ಲಾನು ಕೂಡ, ಮತ್ತು ಅದನ್ನು ಪಂಚಮ ವೇದ ಅಂತ ಕೂಡ ಕರೀತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಈಗ ನಮಗೆ ವೇದಗಳು ಎಲ್ಲಿಂದ ಬಂತು, ಪುರಾಣಗಳು, ಇತಿಹಾಸಗಳು ಎಲ್ಲ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಾ. ಎಲ್ಲವೂ ಬ್ರಹ್ಮನಿಂದನೇ ಬಂದಿರುವಂಥದ್ದು. ಅದನ್ನು ಯಾರು ಬರೆದಿಲ್ಲ, ಅದು ಯಾವುದು ಕಲ್ಪನೆಯಿಂದ ಬರೆದಿರುವಂಥದ್ದಲ್ಲ. ಅದೆಲ್ಲವೂ ಕೂಡ ಇರೋದು, ಯಾವುದೋ ಕಲ್ಪದಲ್ಲಿ ನಡೆದಿರೋದು, ಅದನ್ನು ನಾವು ಇತಿಹಾಸ ಅಂತ ಕರೆಯೋದು. ಸೊ ಈಗ ಇತಿಹಾಸ ಮತ್ತು ಪುರಾಣಗಳನ್ನು ಪಂಚಮ ವೇದ ಅಂತ ಕರೀತಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.